ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯಲ್ಲಿರುವ ಶ್ರೀ ಶಾರದಾಶ್ರಮದಲ್ಲಿ ಗುರುಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಕನ್ನಡಕ್ಕೆ ಅನುವಾದಿಸಿದ ಸ್ವಾಮಿ ಶಿವಾನಂದರ ಕುರಿತಾದ ದಿವ್ಯಾತ್ಮರೊಡನೆ ಎಂಬ ಸದ್ಗ್ರಂಥವನ್ನ ಶ್ರೀ ಶಾರದಾಶ್ರಮದ ಯುವಕ ಸದ್ಭಕ್ತರಾದ ಶ್ರೀ ನವೀನ್ ಮತ್ತು ಯತೀಶ್ ಎಂ ಸಿದ್ದಾಪುರ ಅವರು ಲೋಕಾರ್ಪಣೆ ಮಾಡಿದರು. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ದಿವ್ಯಾತ್ಮರೊಡನೆ ಎಂಬ ಕನ್ನಡ ಅನುವಾದಿತ ಪುಸ್ತಕವು ಶ್ರೀ ರಾಮಕೃಷ್ಣ ಪರಮಹಂಸರ ನೇರ ಸನ್ಯಾಸಿ ಶಿಷ್ಯರಾದ ಸ್ವಾಮಿ ಶಿವಾನಂದಜಿ ಅವರ ಸ್ಮೃತಿಗಳನ್ನು ಒಳಗೊಂಡ ಕೃತಿಯಾಗಿದ್ದು ಇದು ಸ್ವಾಮಿ ಪೂರ್ವಾನಂದಜಿ ಅವರ ಇನ್ ದ ಡಿವೈನ್ ರಿಯಲ್ಮಾ ಎಂಬ ಆಂಗ್ಲ ಕೃತಿಯ ಅನುವಾದವಾಗಿದೆ. ಈ ಕೃತಿಯನ್ನು ಮೈಸೂರಿನ ಶ್ರೀ ಶಾರದಾಶ್ರಮ ಪ್ರಕಟಿಸಿದ್ದು, ಈ ಪುಸ್ತಕದಲ್ಲಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಹಾಗೂ ಶ್ರೀರಾಮಕೃಷ್ಣ ಮಹಾಸಂಘದ ದ್ವಿತೀಯ ಸಂಘ ಗುರುಗಳಾದ ಸ್ವಾಮಿ ಶಿವಾನಂದಜಿ ಅವರ ಕಾಲದಲ್ಲಿನ ಮಠದ ಇತಿಹಾಸದ ಪುಟಗಳು, ಸ್ವಾಮಿ ಶಿವಾನಂದರ ಅನುಭವಗಳ ಲೋಕದರ್ಶನ ಹಾಗೂ ಅವರು ತಮ್ಮ ಶಿಷ್ಯರಿಗೆ ಉಪದೇಶಿಸಿದ ಪ್ರಧಾನ ಸಂದೇಶಗಳನ್ನು ಒಳಗೊಂಡಿದೆ. ಆಧ್ಯಾತ್ಮ ಸಾಧಕರಿಗೆ ಸಾಧನೆಯಲ್ಲಿ ಎದುರಾಗುವ ಎಡರುತೊಡರುಗಳನ್ನು ನಿವಾರಿಸುವಲ್ಲಿ ಅತ್ಯುತ್ತಮ ಮಾರ್ಗದರ್ಶನವನ್ನ ಅತ್ಯಂತ ಸಹಜ ಸುಲಭ ದಾಟಿಯಲ್ಲಿ ಮಾಡಲಾಗಿದ್ದು, ಈ ಕೃತಿಯು ಸಾಧಕರಿಗೆ ಸಹಾಯ ಯೋಗ್ಯ ಕೈಪಿಡಿಯಾಗಿದೆ ಎಂದು ಪುಸ್ತಕದ ವಿಶೇಷತೆಗಳನ್ನು ವಿವರಿಸಿದರು. ಅವರನ್ನು ದರ್ಶಿಸಬೇಕು ಎಂಬ ಉದ್ದೇಶದಿಂದ ಇವರು ಹೋಗಿದ್ರು. ಸ್ವಾಮಿ ಬ್ರಹ್ಮಾನಂದರು ಯಾರು ನಮಗೆಲ್ಲ ಕಥೆ ಗೊತ್ತಿದೆ. ಅವರು ಶ್ರೀರಾಮಕೃಷ್ಣರ ಮಾನಸ ಪುತ್ರರು. ಸಾಕ್ಷಾತ್ ಬೃಂದಾವನದಲ್ಲಿದ್ದ ಶ್ರೀಕೃಷ್ಣನ ಲೀಲಾ ಸಂಗಾತಿ. ಸ್ವಾಮಿ ವಿವೇಕಾನಂದರಿಂದಲೇ ಆಧ್ಯಾತ್ಮಿಕತೆಯ ಡೈನಮೋ, ಸ್ಪಿರಿಚುವಲ್ ಡೈನಮೋ ಎಂದು ಕರೆಯಲ್ಪಟ್ಟವರು. ಅಂಥ ಸ್ವಾಮಿ ಬ್ರಹ್ಮಾನಂದಜಿಯವರ ದರ್ಶನಕ್ಕೆಂದು ಸ್ವಾಮಿ ಶಿವಾನಂದಜಿಯವರು ಜಗನ್ನಾಥ ಪುರಿ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅವರು ಜಗನ್ನಾಥ ಸ್ವಾಮಿಯ ದರ್ಶನಕ್ಕೆ ಅಂತ ಹೋಗಿಲ್ಲ. ಯಾಕಂದ್ರೆ ಸಂತನನ್ನು ನೋಡಿದ್ರೆ ಪರಮಾತ್ಮನನ್ನು ನೋಡಿದ ಹಾಗೆ ಅಂತೆ. ಸಂತ ನಡೆದಾಡುವ ದೇವರು. ಸ್ವಾಮಿ ಬ್ರಹ್ಮಾನಂದಜಿಯವರಿಗೆ ಸ್ವಾಮಿ ಶಿವಾನಂದಜಿಯವರು ಜಗನ್ನಾಥ ಸ್ವಾಮಿಯನ್ನು ನೋಡಲಿಕ್ಕೆ ಹೋಗಲಿಲ್ಲ ಅಂತ ಗೊತ್ತಾಯಿತು. ಸ್ವಾಮಿ ಬ್ರಹ್ಮಾನಂದಜಿಯವರು ಅವರಿಗೆ, ನೀನು ಮೊದಲು ಜಗನ್ನಾಥ ಸ್ವಾಮಿ ಅವನನ್ನು ದರ್ಶನ ಮಾಡಿಕೊಂಡು ಬಾ ಎಂದು ಹೇಳಿದ್ರು. ಈಗ ಹಿರಿಯ ಸ್ವಾಮೀಜಿ ಹೇಳಿದ್ರೆ ಇಲ್ಲ ಅನ್ನಬಾರದು, ನಾವು ಯಾವತ್ತೂ ಅವಿಧೇಯರಾಗಬಾರದು. ಸ್ವಾಮಿ ಶಿವಾನಂದಜಿಯವರು ಪುರಿಯಲ್ಲಿ ಜಗನ್ನಾಥ ಸ್ವಾಮಿಯ ದರ್ಶನಕ್ಕೆ ಹೋದರು. ನಿಮ್ಮಲ್ಲಿ ಅನೇಕರು ಜಗನ್ನಾಥ ಪುರಿಯಲ್ಲಿ ಆ ಉಚ್ಚವಾದ ವೇದಿಕೆಯ ಮೇಲೆ ನಿಂತಿರುವ ಅವನ ಹೆಸರು ಪುರುಷೋತ್ತಮ. ಅವನ ಹೆಸರು ದಾರು ಬ್ರಹ್ಮ. ದಾರು ಅಂದ್ರೆ ಮರ, ಮರದಿಂದ ಮಾಡಿದ ವಿಗ್ರಹ. ಅವನು ಸಾಕ್ಷಾತ್ ಬ್ರಹ್ಮ. ಇಡೀ ಒರಿಸ್ಸಾ ಅವನಿಗಾಗಿ ಪೂಜ್ಯನಾಗಿದೆ. ಅವರೆಲ್ಲ ಅವನನ್ನು ಪ್ರೀತಿಯಿಂದ ಕಾಲಿಯ ಕಾಲಿಯ ಅಂತ ಕರೀತಾರೆ. ಜಗನ್ನಾಥ ಸ್ವಾಮಿ ಅಂತ ಕರೀಲಿಕ್ಕೆ ಅಷ್ಟು ದೂರ ಇಲ್ಲ ಅವನು ನಮ್ಮಿಂದ. ಅವನು ನಮಗೆ ಬಹಳ ಹತ್ತಿರ, ನಮ್ಮವನೇ ಆಗಿ ಹೋಗಿದ್ದಾನೆ. ಯಾವಾಗ ನಮ್ಮವನೇ ಆಗ್ತಾನಲ್ಲ ಆಗ ನಾವು ಉದ್ದ ಹೆಸರು ಹಿಡಿದು ಕರೆಯಲ್ಲ, ಆಗ ನಾವು ನಿಕ್ ನೇಮ್ ಇಂದ ಕರಿತೀವಿ. ಅವನ ನಿಕ್ ನೇಮ್ ಏನು? ಕಾಲಿಯ. ಕಾಲಿಯ ಅಂದ್ರೇನು? ಕರಿಯ ಅಂತ ಅಷ್ಟೇ. ಅವನು ಹೇಳ್ತಾನೆ. ಅದರಿಂದ ಅವನ ಹೆಸರೇನು? ಕಾಲಿಯ ಅಂತ ಅವನ ಹೆಸರು. ಈಗ ಸ್ವಾಮಿ ಶಿವಾನಂದಜಿಯವರು ಪುರುಷೋತ್ತಮನ ಎದುರಿನಲ್ಲಿ, ಜಗನ್ನಾಥ ಸ್ವಾಮಿಯ ಎದುರಿನಲ್ಲಿ ನಿಂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವರಿಗೆ ಒಂದು ವಿಶೇಷ ಮತ್ತು ಬರುತ್ತೆ. ಅದು ಆಧ್ಯಾತ್ಮಿಕ ಮತ್ತು ಭಾವದ ಮತ್ತು. ಆಗ ಅವರಿಗೆ ಇಡೀ ಜಗತ್ತು ಭಗವತ್ ಸ್ವರೂಪವೇ. ಜಗನ್ನಾಥ ಸ್ವಾಮಿಯ ವಿಶ್ವರೂಪ ದರ್ಶನ ಆಗುತ್ತೆ ಅವರಿಗೆ. ಜಗನ್ನಾಥ ಸ್ವಾಮಿಯ ವಿಶ್ವರೂಪ ದರ್ಶನ
ದರ್ಶನ ಪಡೆದು ಬಂದ ಮೇಲೆ ಅವರು ಒಂದೇ ಒಂದು ಮಾತಿಲ್ಲದೆ ತುಂಬಿದ ಕೊಡ ತುಡುಕುವುದಿಲ್ಲ. ಯಾರು ತುಂಬಿಲ್ಲಲ್ಲ ಅವ್ರು ಮಾತನಾಡ್ತಾನೆ ಇರ್ತಾರೆ. ನನ್ನ ಹಾಗೆ ಇಡೀ ದಿನ ಮಾತನಾಡ್ತಿರ್ತಾರೆ. ಯಾರು ತುಂಬಿರ್ತಾರಲ್ಲ ಅವ್ರು ಏನು ಮಾತನಾಡಲ್ಲ. ಈ ಸಂದರ್ಭದಲ್ಲಿ ಮಹರ್ಷಿ ವೇದವ್ಯಾಸರು ಮತ್ತು ಗುರುವಿನ ಮಹಿಮೆಯ ಕುರಿತು ವಿಶೇಷ ಪ್ರವಚನ ನೀಡಿದರು. ಗುರುಪೂರ್ಣಿಮೆಯ ಪ್ರಯುಕ್ತ ಗುರುವಿನ ಕುರಿತು ಭಜನೆ ಮತ್ತು ಶ್ರೀ ಶಾರದಾ ಬಾಲ ಸಂಸ್ಕಾರ ಸಂಘದಿಂದ ಭಗವದ್ಗೀತೆಯ ಶ್ಲೋಕಗಳ ಪಠಣ ಕಾರ್ಯಕ್ರಮ ನಡೆಯಿತು. ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ನೇತಾಜಿ ಪ್ರಸನ್ನ, ಜಗದಾಂಬ, ವನಜಾಕ್ಷಿ, ಯಶೋಧ ಪ್ರಕಾಶ್, ಶ್ರೀಮತಿ ಸುಜಾತ ಬಸವರಾಜ್, ರತ್ನಮ್ಮ, ಮಾಣಿಕ್ಯ, ಗೀತಾ ನಾಗರಾಜ್, ಗೀತಾ ವೆಂಕಟ ಶಿವರೆಡ್ಡಿ, ವಿದ್ಯಾ, ವೀಣಾ, ಚನ್ನಕೇಶವ, ಭೂಮಿಕಾ, ಸಂತೋಷ್, ಚೇತನ್, ತಿಪ್ಪೇಶ್, ಪುಷ್ಪ ಮುಂತಾದ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದ್ರು.